ಶ್ರೀ ಯೋಗಿ ನಾರಾಯಣ ಅನ್ನದಾನ ಟ್ರಸ್ಟ್ ಹಾಗೂ ಬಲಿಜ ಯೋಜನೆ ಇವರ ಸಹಯೋಗದೊಂದಿಗೆ ಇವತ್ತು 27ನೇ ಶನಿವಾರ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿನ ವಿಶೇಷತೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಶ್ರೀಧರ್ ಮತ್ತು ಬಾಬು ಅವರು ಅನ್ನದಾನಕ್ಕೆ ಸಹಕಾರ ಕೊಟ್ಟಂತ ದಾನಿಗಳು, ಇವರಿಗೆ ದೇವರ ಆಶೀರ್ವಾದ. ಹಾಗೂ ಅನ್ನದಾನ ಕಾರ್ಯಕ್ರಮ ಆಯೋಜನೆ ಮಾಡಿರ್ತೀವಿ. ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಬೇಕು. ಇದಕ್ಕೆ ಸಹಕಾರ ಕೊಟ್ಟವರು ಅವರ ಹೆಸರಲ್ಲಿ ಅನ್ನದಾನ ಮಾಡ್ತೀವಿ. ಪ್ರತಿ ಶನಿವಾರ ಯಾರೇ ಭಕ್ತಾದಿಗಳಿದ್ರು ನಮ್ಗೆ ಸಹಕಾರ ಕೊಡಬೇಕಾಗಿ ವಿನಂತಿಸಿಕೊಳ್ತಾರೆ. ಡಾಕ್ಟರ್ ರಾಜಕುಮಾರ್ ಅವರ ಜಯಂತಿ ಪ್ರಯುಕ್ತ ವಿಶೇಷ ಅನ್ನದಾನ ಕಾರ್ಯಕ್ರಮ ನೀವು ನೋಡ್ತಿದ್ದೀರಾ RRS ನ್ಯೂಸ್. ಶ್ರೀ ಯೋಗಿ ನಾರಾಯಣ ಅನ್ನದಾನ ಟ್ರಸ್ಟ್ ಹಾಗೂ ಬಲಿಜ ಯುವ ಗರ್ಜನೆ ಸಹಾಯದೊಂದಿಗೆ 27ನೇ ಶನಿವಾರದ ಅನ್ನದಾನ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು. ವಿಶೇಷವೆಂದರೆ ಇಂದು ವರ್ನಟ ಡಾಕ್ಟರ್ ರಾಜಕುಮಾರ್ ಅವರ ಜಯಂತಿ ಅಂಗವಾಗಿ ಈ ಅನ್ನದಾನ ಸೇವೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಯೋಗಿ ನಾರಾಯಣ ಅನ್ನದಾನ ಟ್ರಸ್ಟ್ ಮತ್ತು ಬಲಿಜ ಯುವ ಗರ್ಜನೆ ತಂಡದ ಸತತ ಪ್ರಯತ್ನದಿಂದ ಇಂದು 27ನೇ ಶನಿವಾರದ ಅನ್ನದಾನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಇಂದು ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜಕುಮಾರ್ ಅವರ ಜಯಂತಿ ಹಿನ್ನೆಲೆಯಲ್ಲಿ ಭಕ್ತಾದಿಗಳಿಗೆ ವಿಶೇಷ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಈ ಪುಣ್ಯ ಕಾರ್ಯಕ್ಕೆ ಶ್ರೀಧರ್ ಮತ್ತು ಬಾಬು ಅವರು ಉದಾರವಾಗಿ ಸಹಕಾರ ನೀಡಿದ್ದು, ಟ್ರಸ್ಟ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಾಯಿತು. ಪ್ರತಿ ಶನಿವಾರವೂ ಈ ಅನ್ನದಾನ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದ್ದು, ಭಕ್ತಾದಿಗಳು ಸಹಕಾರ ನೀಡಿದಲ್ಲಿ ಅವರ ಹೆಸರಿನಲ್ಲಿಯೇ ಅನ್ನದಾನ ಮಾಡಲಾಗುತ್ತದೆ ಎಂದು ಟ್ರಸ್ಟ್ ತಿಳಿಸಿದೆ. ಕಾರ್ಯಕ್ರಮದ ವಿಶೇಷತೆ: ಈ ಅನ್ನದಾನ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಭೇದ ಭಾವವಿರುವುದಿಲ್ಲ. ಎಲ್ಲಾ ಜಾತಿ ವರ್ಗದವರಿಗೂ ಈ ವೇದಿಕೆ ಮುಕ್ತವಾಗಿರುತ್ತದೆ ಎಂಬುದು ಈ ಕಾರ್ಯಕ್ರಮದ ಆಶಯವಾಗಿದೆ. ಕಾರ್ಯಕ್ರಮಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘದ ದೇವಿ ಮಂಜಣ್ಣ ಅವರು ಆಗಮಿಸಿ ಸಮಾಜಮುಖಿ ಕೆಲಸದ ಬಗ್ಗೆ ಮಾತನಾಡಿದರು. ಉಪಸ್ಥಿತರಿದ್ದವರು ಈ ಸಂದರ್ಭದಲ್ಲಿ ಶ್ರೀ ಯೋಗಿ ನಾರಾಯಣ ಅನ್ನದಾನ ಟ್ರಸ್ಟ್ ಹಾಗೂ ಬಲಿಜ ಯುವ ಗರ್ಜನೆ ಅಧ್ಯಕ್ಷರಾದ ಪ್ರದೀಪ್, ಪ್ರಮುಖರಾದ ಅನಿಲ್ ಕುಮಾರ್, ಕೋಟೆ ಅನಿಲ್, ವೆಂಕಟ್ರಿ, ಮಾರುತಿ, ವೆಂಕಟೇಶ್ ರಾಜು ಉಪಸ್ಥಿತರಿದ್ದರು. ಅಲ್ಲದೆ ಮಹಿಳಾ ಪದಾಧಿಕಾರಿಗಳಾದ ವಿಜಯಮ್ಮ, ಪಾರ್ವತಮ್ಮ, ಲಕ್ಷ್ಮಿ, ಶಾಂತಮ್ಮ ಹಾಗೂ ಹಲವಾರು ಭಕ್ತಾದಿಗಳು ಭಾಗವಹಿಸಿದ್ದರು. ಅವರಿಗೆ ಅನ್ನ ನೀಡುವ ಇಂತಹ ಕಾರ್ಯಗಳು ನಿರಂತರವಾಗಿ ಸಾಗಲಿ ಎಂಬುದು ಎಲ್ಲರ ಆಶಯ. ಕ್ಯಾಮರಾಮ್ಯಾನ್ ಜೊತೆ RRS ನ್ಯೂಸ್ಗಾಗಿ